ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. 2024ನೇ ಸಾಲಿನ ಗೌರಿ ಗಣೇಶ ಹಬ್ಬವನ್ನು ರಾಜ್ಯದಲ್ಲಿ ಗೌರಿ ಹಾಗೂ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಕೆರೆ, ಬಾವಿ ಹಾಗೂ ಇನ್ನಿತರ ನೈಸರ್ಗಿಕ ಜಲಮೂಲಗಳಿಗೆ ವಿಸರ್ಜಿಸುವಂಥದ್ದು ಸಂಪ್ರದಾಯವಾಗಿದೆ. ಇದರಿಂದ ಜಲಮೂಲಗಳು ಕಲುಷಿತಗೊಂಡು ಪರಿಸರಕ್ಕೆ ಹಾಗೂ ಸಾರ್ವಜನಿಕರ ಆರೋಗ್ಯಕ್ಕೆ ತೊಂದರೆ ಉಂಟಾಗುವುದರಿಂದಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ನೈಸರ್ಗಿಕ ಜಲಮೂಲಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ 2016ರ ಜುಲೈ 20ರಂದು ಅಧಿಸೂಚನೆಯನ್ನು ಹೊರಡಿಸಿತ್ತು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಬಣ್ಣ ಲೇಪಿತ ಗೌರಿ ಹಾಗೂ ಗಣೇಶನ ವಿಗ್ರಹಗಳನ್ನು ರಾಜ್ಯದ ಕೆರೆ, ನದಿ, ಕಾಲುವೆ, ಬಾವಿ ಹಾಗೂ ಇತರೆ ಜಲಮೂಲಗಳಲ್ಲಿ ವಿಸರ್ಜಿಸುವುದನ್ನು ನಿಷೇಧಿಸಲಾಗಿದೆ. ಅದರಿಂದ ಈ ವರ್ಷದ ಗೌರಿ ಗಣೇಶ ಚತುರ್ಥಿ ಆಚರಣೆಯನ್ನು ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡೋದಕ್ಕೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದಾಗಿ ಕೆಲವು ಕ್ರಮಗಳನ್ನು ಸಾರ್ವಜನಿಕರು ಅನುಸರಿಸಲು ತಿಳಿಸಲಾಗಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಬಣ್ಣ ಲೇಪಿತವಾದ ವಿಗ್ರಹಗಳನ್ನು ತಯಾರಿಸಬಾರದು ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜಲಮಾಲಿನ್ಯ ಕಾಯ್ದೆ 1974ರ ಪ್ರಕಾರ ಕಾಲಂ 33A ಅನ್ವಯ ರಾಜ್ಯದ ಯಾವುದೇ ಜಲಮೂಲಗಳಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಬಣ್ಣ ಲೇಪಿತ ವಿಗ್ರಹಗಳನ್ನು ವಿಸರ್ಜಿಸುವಂಥದ್ದು ನಿಷೇಧಿಸಲಾಗಿದೆ. ಈ ಆದೇಶವನ್ನು ಉಲ್ಲಂಘಿಸಿದರೆ IPC ಸೆಕ್ಷನ್ 1860ರ ಪ್ರಕಾರ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಬಣ್ಣರಹಿತ ಮಣ್ಣಿನ ನೈಸರ್ಗಿಕ ಮೂರ್ತಿಗಳೊಂದಿಗೆ ಹಬ್ಬವನ್ನು ಆಚರಿಸಿ ನಂತರ ಗೌರಿ ಗಣೇಶ ಮೂರ್ತಿಗಳನ್ನು ಅವರವರ ಮನೆಗಳಲ್ಲಿಯೇ ಅಥವಾ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ವತಿಯಿಂದ ನಿಗದಿಪಡಿಸಲಾಗಿರುವಂತಹ ಸ್ಥಳಗಳಲ್ಲಿ ಮಾತ್ರವೇ ವಿಸರ್ಜನೆ ಮಾಡಬೇಕು ಅಂತ ತಿಳಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕಮಿಷನರ್ ದಯಾನಂದ್ ಅವರು ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಇನ್ನು ಕೆಲವೊಂದು ಪ್ರಕಟಣೆಗಳು ಪ್ರಮುಖವಾಗಿ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಮುಂದಿನ ತಿಂಗಳು ಈ ಗೌರಿ ಗಣೇಶ ಹಬ್ಬ ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆ ಆಚರಿಸಿದಂತೆ ಇಲ್ಲಿಯೂ ಕೂಡ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈಗಾಗಲೇ ಒಂದು ಮಂಡಳಿಯವರ ಮತ್ತು ಶಾಂತಿ ಸಭೆಯನ್ನು ಮಾನ್ಯ BBMP ಆಯುಕ್ತರ ಜೊತೆಯಲ್ಲಿ ಜಂಟಿಯಾಗಿ ಈಗಾಗಲೇ ಕೈಗೊಂಡಿದ್ದೇವೆ. ನಂತರದಲ್ಲಿ ಈ ಹಬ್ಬವನ್ನು ಆಚರಿಸುವಾಗ ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದು ಗೈಡ್ಲೈನ್ಸ್ ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸನ್ನು ಈಗ ಇಶ್ಯೂ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನು ನಾನು ತಮಗೆ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಉಳಿದಿದ್ದು ಪತ್ರಿಕಾ ಪ್ರಕಟಣೆಗಳಲ್ಲಿ ಉಳಿದ ಅಂಶಗಳು ಈಗಾಗಲೇ ಇದ್ದಾವೆ. ಪ್ರಮುಖವಾಗಿ ಇರ್ತಕ್ಕಂಥದ್ದು ಗಣೇಶ ಮೂರ್ತಿಯನ್ನು ಸಾರ್ವಜನಿಕ ಇದರಲ್ಲಿ ಪ್ರತಿಷ್ಠಾಪಿಸೋಕ್ಕಿಂತ ಮುಂಚೆ ಅವರು ಅನುಮತಿಗಳನ್ನು ಪಡೆದುಕೊಳ್ಬೇಕಾಗ್ತದೆ. ಎಸ್ಪೆಷಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಇನ್ಸ್ಟಾಲ್ ಮಾಡುವಾಗ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮತ್ತು ವಾಹನ ಸವಾರರಿಗೆ ತೊಂದರೆ ಆಗದ ದೃಷ್ಟಿಯಲ್ಲಿ, ಸಂಚಾರಕ್ಕೆ ತೊಂದರೆ ಆಗದ ದೃಷ್ಟಿಯಲ್ಲಿ ಇವುಗಳನ್ನೆಲ್ಲ ಮಾಡಬೇಕಾಗ್ತದೆ. ಇದಕ್ಕಾಗಿ ಈಗಾಗಲೇ ಏಕಗವಾಕ್ಷಿ ಇದನ್ನು ಕೂಡ ಮಾಡಲಾಗಿದೆ BBMPಯಿಂದ. ಅದರ ಜೊತೆಗೆ ನಮ್ಮ ಇಲಾಖೆಯಿಂದಲೂ ಕೂಡ ಅಧಿಕಾರಿಗಳನ್ನು ಈ ಏಕಗವಾಕ್ಷಿಗೆ ನೋಡಲ್ ಆಫೀಸರ್ಗಳಾಗಿ ರಚಿಸಲಾಗಿದೆ. ಒಟ್ಟು 63 ಈ ರೀತಿಯ ಏಕಗವಾಕ್ಷಿ ಕೇಂದ್ರಗಳು ಬೆಂಗಳೂರು ನಗರದಲ್ಲಿ ಕಾರ್ಯಾಚರಿಸಲಿದ್ದಾವೆ. ಅಲ್ಲಿ ಅವರು ಅಪ್ಲೈ ಮಾಡಬೇಕಾಗ್ತದೆ. 63 ನಮ್ಮ ನೋಡಲ್ ಆಫೀಸರ್ಸ್ ಏನಿದ್ದಾರೆ ಅವರ ಪಟ್ಟಿಯನ್ನು ಕೂಡ ತಮಗೆ ಕೊಡ್ತಾ ಇದ್ದೇವೆ. ಅದನ್ನು ತಾವು ಸಾರ್ವಜನಿಕರಿಗೆ ತಲುಪಿಸಬಹುದು. ಬಟ್ ಬಹುಮುಖ್ಯವಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ದೃಷ್ಟಿಯಿಂದ ಈ ಗಣೇಶ ಹಬ್ಬದ ನಿಮಿತ್ತ ಗಣೇಶ ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆಗೋಸ್ಕರ ಈ ಚಂದ ಎತ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಆದರೆ ಇದು ವಾಲಂಟರಿ ಆಗಿರಬೇಕೇ ಹೊರತಾಗಿ ಬಲವಂತವಾಗಿ ಯಾರಲ್ಲಿಂದಾದರೂ ಈ ರೀತಿ ಚಂದ ವಸೂಲಿಯ ಒಂದು ಏನಾದರೂ ಪ್ರಯತ್ನ ನಡೆದಲ್ಲಿ ಅವರುಗಳ ಮೇಲೆ ನಾವು ತೀವ್ರ ಕ್ರಮ ಕೈಗೊಳ್ತೇವೆ. ಮತ್ತು ಸಾರ್ವಜನಿಕರು ಕೂಡ ಯಾರಾದರೂ ಈ ರೀತಿ ಬಲವಂತವಾಗಿ ಚಂದ ವಸೂಲಿಗೆ ಬಂದಲ್ಲಿ ಅದರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆಗೆ, ಸ್ಥಳೀಯ ಪೊಲೀಸ್ ಠಾಣೆಗೆ ಅಥವಾ 112ಗೆ ಕರೆ ಮಾಡಿದಲ್ಲಿ ನಾವು ಅವರುಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ. ಇನ್ನು ಚಪ್ಪರ, ಶಾಮಿಯಾನ ಅವುಗಳನ್ನೆಲ್ಲ ಹಾಕಿಸಿದಾಗ ಮಹಾನಗರ ಪಾಲಿಕೆಯಿಂದ ಅನುಮತಿಯನ್ನು ಪಡೆಯಬೇಕಾಗ್ತದೆ. ಮತ್ತು ವಿವಾದಿತ ಸ್ಥಳದಲ್ಲಿ ಪ್ರತಿಷ್ಠಾಪಿಸಬಾರದು. ಪ್ರತಿಷ್ಠಾಪನೆ ಮಾಡುವ ಮಾಲೀಕರು ಆ ಸ್ಥಳ ಯಾರ್ದು ಅನ್ನೋದು ಅವರಿಂದ ಅನುಮತಿಯನ್ನು ಪಡೆದಿರಬೇಕಾಗ್ತದೆ. ಬೇರೆ ಬೇರೆ ಇಲಾಖೆಗಳಿಂದ NOCಯನ್ನು ಪಡೆಯಬೇಕಾಗ್ತದೆ. ಫೈರ್ ಸರ್ವಿಸ್ ಇರ್ಬೋದು ಅಥವಾ ಬೇರೆ ಇಲಾಖೆಗಳಿರ್ಬೋದು, ಅವರಿಂದ NOCಯನ್ನು ಪಡೆಯಬೇಕಾಗ್ತದೆ. ಮತ್ತು ಈ ಫ್ಲೆಕ್ಸ್ ಮತ್ತು ಈ ಬ್ಯಾನರ್ಗಳು, ಬೋರ್ಡ್ಗಳು ಏನಿದ್ದಾವೆ ಅದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಏನಿದೆ ಅದಕ್ಕೆ ಅನುಗುಣವಾಗಿರಬೇಕು. ಜೊತೆಗೆ BBMPಯವರು ಕೂಡ ಇದರ ಬಗ್ಗೆ ಕೆಲವೊಂದು ಸೂಚನೆಗಳನ್ನು ಹೊರಡಿಸಿದ್ದಾರೆ. ಅದನ್ನು ಎಲ್ಲ ಈ ಗಣೇಶ ಮಂಡಳಿಯವರು ಪಾಲನೆ ಮಾಡಬೇಕಾಗ್ತದೆ. ಹಾಗೆಯೇ ಈ POP ಗಣೇಶಗಳ ಬಗ್ಗೆಯೂ ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೆಲವೊಂದು ನಿಬಂಧನೆಗಳನ್ನು ವಹಿಸಿದ್ದಾರೆ. ಅದನ್ನು ಕೂಡ ಎಲ್ಲ ಮಂಡಳಿಯವರು ಅಥವಾ ಎಲ್ಲ ಗಣೇಶ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಅದನ್ನು ಗಮನಿಸಬೇಕಾಗ್ತದೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು, ಈ ಆಯೋಜಕರ ಪರವಾಗಿ
ಅಟ್ಲೀಸ್ಟ್ ಒಂದು ಇಬ್ಬರು ವಾಲಂಟಿಯರ್ಸು ದಿನದ 24 ಗಂಟೆಗಳ ಕಾಲ ಆ ಗಣೇಶ ಕೂರಿಸ್ತಕ್ಕಂತಹ ಸ್ಥಳದಲ್ಲಿ ಇರಬೇಕಾಗ್ತದೆ. ಜೊತೆಗೆ CCTV ಕ್ಯಾಮ್ರಾಗಳನ್ನು ಅಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಅಗ್ನಿಶಾಮಕ ಇದರ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಮತ್ತು ಯಾರು ಅಲ್ಲಿ ಇನ್ಚಾರ್ಜ್ ಇದ್ದಾರೆ ಅದರ ಒಂದು ಪದಾಧಿಕಾರಿಗಳ ವಿವರಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಬೇಕಾಗ್ತದೆ ಮತ್ತು ಯಾವುದೇ ಫೈರ್ ಪ್ರಿಕಾಷನ್ ಸಾಕಷ್ಟು ತೆಗೆದುಕೊಳ್ಬೇಕಾಗ್ತದೆ. ಅಡುಗೆ ಮಾಡ್ತಕ್ಕಂಥ ಕಟ್ಟಿಗೆ, ಉರುವಲು, ಸೀಮೆಎಣ್ಣೆ ಇಂತಹ ಕಂಬಸ್ಟಿಬಲ್ ಐಟಮ್ಸನ್ನು ಅಲ್ಲಿ ಇಡಬಾರ್ದು ಅಂತ ಕೂಡ ನಾವು ಅಪೇಕ್ಷೆ ಪಡ್ತೇವೆ. ಮತ್ತು ಎಲೆಕ್ಟ್ರಿಸಿಟಿ ಬಗ್ಗೆ ಕೂಡ ಎಚ್ಚರ ವಹಿಸಬೇಕಾಗ್ತದೆ. ಸುತ್ತಮುತ್ತ ಯಾವುದೂ ಇದು ಇಲ್ಲದೇ ಇರೋ ಹಾಗೆ ಮತ್ತು ಬೆಸ್ಕಾಂನಿಂದ ಕೂಡ ನಿರಾಪೇಕ್ಷಣ ಪತ್ರವನ್ನು ಪಡಿಬೇಕಾಗ್ತದೆ. ಒಳ್ಳೆಯ ಬೆಳಕಿನ ಒಂದು ಇದು ಅಲ್ಲಿ ಇರಬೇಕಾಗ್ತದೆ ಮತ್ತು ಸಾರ್ವಜನಿಕರು ಅಲ್ಲಿ ಬರೋರಿಗೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಬೇಕು. ಅವ್ರಿಗೆ ಬರಲಿಕ್ಕೆ ಮತ್ತು ಹೋಗಲಿಕ್ಕೆ ಸರಿಯಾದಂತಹ ಕ್ಯೂ ಸಿಸ್ಟಮ್ ಅಥವಾ ನೋಡಲಿಕ್ಕೆ ಅವಕಾಶ ಆಗ್ತಕ್ಕಂಥದ್ದು ಅಲ್ಲಿ ಯಾವುದೂ ನುಗ್ಗಲು ಆಗದಂತೆ ನೋಡ್ಕೊಳ್ಬೇಕಾಗ್ತದೆ ಮತ್ತು ಅಲ್ಲಿ ಮನೋರಂಜನಾ ಕಾರ್ಯಕ್ರಮಗಳೇನಾದರೂ ವ್ಯವಸ್ಥೆ ಮಾಡಿದ್ರೆ ಅದಕ್ಕೂ ಕೂಡ ಪೂರ್ವ ಅನುಮತಿಯನ್ನು ಪಡೆಯಬೇಕಾಗ್ತದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ನೋಡ್ಕೊಳ್ಬೇಕಾಗ್ತದೆ. ಹಾಗೆ ಧ್ವನಿವರ್ಧಕಗಳ ಬಳಕೆಯ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಮತ್ತು ಸಾಕಷ್ಟು ಸರ್ಕಾರದಿಂದ ಗೈಡ್ಲೈನ್ಸ್ ಇದ್ದಾವೆ. ಅದಕ್ಕೆ ಅನುಗುಣವಾಗಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮಾತ್ರ ಧ್ವನಿವರ್ಧಕಗಳನ್ನು ಉಪಯೋಗಿಸಲಿಕ್ಕೆ ಅವಕಾಶ ಇದೆ. ಅದನ್ನು ಸ್ಟ್ರಿಕ್ಟಾಗಿ ಕಂಪಲ್ಸರಿಯಾಗಿ ಪಾಲನೆ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ಮತ್ತು ಹಿರಿಯ ನಾಗರಿಕರಿಗೆ, ಶಾಲಾ ಮಕ್ಕಳಿಗೆ ಮತ್ತು ಇತರರಿಗೆ ತೊಂದರೆ ಆಗದ ರೀತಿಯಲ್ಲಿ ಧ್ವನಿವರ್ಧಕಗಳ ಒಂದು ನಾಯ್ಸ್ ಲೆವೆಲ್ ಅಥವಾ ಸೌಂಡ್ ಲೆವೆಲ್ ಏನಿದೆ ಅದನ್ನು ಇಟ್ಕೊಳ್ಬೇಕಾಗ್ತದೆ. ಮತ್ತು DJ ಸಿಸ್ಟಮ್ಗಳನ್ನು ಉಪಯೋಗಿಸಲಿಕ್ಕೆ ಅನುಮತಿ ಇಲ್ಲ. ಮೆರವಣಿಗೆಗಳಲ್ಲಿರ್ಬೋದು ಅಥವಾ ಈ ಸ್ಥಳಗಳಲ್ಲಿ ಇರ್ಬೋದು. ಜೊತೆಗೆ ಈ ಮನೋರಂಜನಾ ಕಾರ್ಯಕ್ರಮಗಳಿದ್ದರೆ ಅವು ಕೂಡ ರಾತ್ರಿ 10 ಗಂಟೆಯ ಒಳಗಾಗಿ ಮುಕ್ತಾಯಗೊಳ್ಳಬೇಕಾಗ್ತದೆ. ಅದೇ ರೀತಿ ವಿಸರ್ಜನೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಈಗಾಗಲೇ ಯಾವುದು ಹಿಂದೆ ನಾವು ತೀರ್ಮಾನ ಮಾಡಿದ್ದೀವಿ ರೂಟ್ಗಳು, ಅದೇ ರೂಟ್ಗಳಲ್ಲಿ ಹೋಗಬೇಕಾಗ್ತದೆ. ಅದನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ಅವರು ಡೈವರ್ಷನನ್ನು ಮಾಡಬಾರ್ದು ಮತ್ತು ಯಾವುದೇ ವಿವಾದಿತ ಸ್ಥಳಗಳ ಮೂಲಕ ಅಥವಾ ಪ್ರಾರ್ಥನಾ ಸ್ಥಳಗಳ ಮುಂದೆ ಹೋಗುವಾಗ ಎಚ್ಚರ ವಹಿಸಬೇಕಾಗ್ತದೆ. ಸಿಡಿಮದ್ದು ಮತ್ತು ಮೆರವಣಿಗೆ ಸಂಬಂಧದಲ್ಲಿ ಈ ಪಟಾಕಿಗಳನ್ನು ಸಿಡಿಸದೇ ಇರೋ ಹಾಗೆ ನೋಡ್ಕೋಬೇಕು. ಹಾಗೆ ಸ್ಥಳೀಯ ಪೊಲೀಸ್ ಠಾಣೆಯವರು ಮುಂಚೆನೇ ಆ ರೂಟನ್ನು ನಿರ್ಧಾರ ಮಾಡ್ತಾರೆ. ಅವರೊಂದಿಗೆ ಚರ್ಚೆ ಮಾಡಿ ಈ ರೂಟ್ಗಳನ್ನು ಅವರು ತೀರ್ಮಾನ ಮಾಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಇದಿಷ್ಟು ಗೈಡ್ಲೈನ್ಸು ನಮ್ಮ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಮುಖ್ಯವಾಗಿ ಈ ಗಣೇಶ ಮಂಡಳಿಗಳಿಗೆ ನಾವು ನೀಡ್ತಾ ಇದ್ದೇವೆ. ಇದಕ್ಕೆ ಪೂರ್ವದಲ್ಲಿ ಈಗಾಗಲೇ ಈ ಎಲ್ಲ ವಿಷಯಗಳು ಸಾರ್ವಜನಿಕರೊಂದಿಗೆ ಹಿಂದೆ ನಡೆದಿರ್ತಕ್ಕಂತಹ ಸಭೆಯಲ್ಲಿ ಈಗಾಗಲೇ ತೀರ್ಮಾನ ಆಗಿದ್ದಾವೆ. ಜೊತೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದೇ ರೀತಿಯ ನಿರ್ದೇಶನಗಳನ್ನು ನೀಡಲಾಗಿದೆ. ಕಳೆದ 7ನೇ ತಾರೀಕು ಇದು ಆಗಿರ್ತಕ್ಕಂಥದ್ದು 21ನೇ ತಾರೀಕು ನಾವು ಸಭೆಯನ್ನು ಮಾಡಿದ್ವಿ. ಅದರ ಜೊತೆಯಲ್ಲಿ ಈಗ ಈ 63 ಏನು ಇದ್ದಿದ್ದಾವೆ ಅದರ ವಿವರಗಳನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಜೊತೆಗೆ ನಾವು ಈ ಹೋಮ್ ಗಾರ್ಡ್ಗಳು ಮತ್ತು ಇವರನ್ನು KSRP ತುಕಡಿಗಳನ್ನು ಕೂಡ ಈ ಒಂದು ಗಣೇಶ ಬಂದೋಬಸ್ತ್ಗೆ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಗಣೇಶ ಫೆಸ್ಟಿವಲ್ನ ಇನ್ಸ್ಟಾಲೇಷನ್ ದಿವಸ ಮತ್ತು ವಿಸರ್ಜನೆಯ ಸಂದರ್ಭದಲ್ಲಿ ಅವುಗಳನ್ನು ಉಪಯೋಗ ಮಾಡ್ತದೆ. ಎಲ್ಲೆಲ್ಲಿ ವಿಸರ್ಜನೆ ಆ ಸ್ಥಳಗಳಿಗೆ ಅವುಗಳನ್ನು ಕೂಡ ಈಗಾಗಲೇ ಪೂರ್ವ ನಿರ್ಧಾರಿತವಾಗಿ ಘೋಷಿಸಲಾಗಿದೆ. ಅಲ್ಲಿ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಮತ್ತು ಕ್ರೇನ್ಗಳ ವ್ಯವಸ್ಥೆ ಮತ್ತು ಡೀಪ್ ಡ್ರೈವರ್ಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಈಗಾಗಲೇ ನಾವು BBMP ಅವರನ್ನು ಕೋರಿದ್ದೇವೆ. ಜೊತೆಗೆ ಫೈರ್ ಸರ್ವಿಸರನ್ನು ಕೋರಿದ್ದೇವೆ. ಆಂಬ್ಯುಲೆನ್ಸ್ಗಳನ್ನು ಇಟ್ಕೊಳ್ಳಿಕ್ಕೆ ಕೋರಿದ್ದೇವೆ. ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಈ ವರ್ಷದ ಒಂದು ಗಣೇಶ ಹಬ್ಬ ಏನಿದೆ ಅದು ಸುಸೂತ್ರವಾಗಿ ನಡೀಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯಲ್ಲೂ ನಾವು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಮತ್ತು ನಾವು ಸನ್ನದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾರ್ವಜನಿಕರು, ಬೆಂಗಳೂರು ನಗರದ ಎಲ್ಲ ಪ್ರಜ್ಞಾವಂತ ನಾಗರಿಕರು ನಮ್ಮೊಡನೆ ಸಹಕರಿಸಬೇಕು ಅಂತ ಹೇಳಿ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.